ಸಾರಥಿಯ ಸಾರಥಿಯೋ ಎಂದು ಎಳೆಯುವುದು ಬೇಡ. ಇವತ್ತು ಕೃಷ್ಣನ ಮಾನ ಉಳಿದಿದೆ ಅಂತಾದರೆ ಅದು ನನ್ನಿಂದ. ಹೌದಾ? ಆದರೆ ದೊಡ್ಡವರನ್ನ ಕಾಪಾಡುವವರು ಯಾರು? ಅವರ ಪರಿಚಾರಕರು. ಹೌದೌದು. ಅವರು ಜನರನ್ನು ಬಾಗಿಲಲ್ಲಿ ನಿಲ್ಲಿಸುವುದು ಯಾಕೆ? ಯಾರಾದರೂ ಬಂದರೆ ನೇರವಾಗಿ ಮನೆಯೊಳಗೆ ಬಾರದಿರಲಿ ಅಂತ ದ್ವಾರಪಾಲಕ ಕೇಳಬೇಕು, ಯಾರು ಬಂದಿದ್ದೀರಿ ಅಂತ. ಆಗ ಅವರ ಹಾಸಿಗೆ ಆಸನ ಆಗ್ತದೆ, ಆಲಸ್ಯ ಅನಾರೋಗ್ಯ ಆಗ್ತದೆ. ಎಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ. ಜನರು ಗುರಿ ಮುಟ್ಟುವುದನ್ನೇ ನೋಡ್ತಾ ಇರ್ತಾರೆ, ದಾರಿಯನ್ನು ಗಮನಿಸುವುದೇ ಇಲ್ಲ. ದಾರಿ ಇಲ್ಲದೆ ಗುರಿ ಮುಟ್ಟಲು ಸಾಧ್ಯವೇ? ದಾರಿಯನ್ನು ದಾಟಿಸುವ ಸಾರಥಿ ಇಲ್ಲದಿದ್ದರೆ ಯಾವ ಕಾರ್ಯವೂ ಆಗುವುದಿಲ್ಲ. ದ್ವಾರಕೆಯಲ್ಲಿ ಬಲರಾಮ ದೇವರಿಗೊಂದು ರಾಜಕೀಯವೇ ಗೊತ್ತಿಲ್ಲ. ಸಂಜೆ ಆಗುವುದನ್ನೇ ಕಾಯುವ ಅವರಿಗೆ ಹಗಲಿನ ಚಿಂತೆ ಕಡಿಮೆ. ಮತ್ತೆ ಯಾರಾದರೂ ಗಡ್ಡ ಬಿಟ್ಟವರು ಬಂದರಂತೂ ತಾನು ರಾಜನೆಂಬುದನ್ನು ಮರೆತು ಹಾದಿಯಲ್ಲೇ ಅಡ್ಡ ಬೀಳ್ತಾರೆ, ಅರಮನೆಗೆ ಕರೆ ತರ್ತಾರೆ. ಸನ್ಯಾಸಿಗಳ ಸೇವೆಗೆ ಮನೆಯ ಹೆಣ್ಣು ಮಕ್ಕಳನ್ನು ನೇಮಿಸುತ್ತಾರೆ. ಇವರಿಗೆ ಬುದ್ಧಿ ಇದೆಯೋ? ಇನ್ನ ಕೃಷ್ಣ ಅವನಿಗೆ ವ್ಯವಹಾರವೇ ಗೊತ್ತಿಲ್ಲ. ನಾವೆಲ್ಲ ಒಂದೊಂದೇ ಹೆಂಡತಿಯರನ್ನು ಕಟ್ಟಿಕೊಂಡು ಹಲವಾರು ವಿಷಯವನ್ನು ಮನೆಯಲ್ಲಿ ಹೇಳುವುದಿಲ್ಲ. ಇನ್ನು 1000 ಹೆಂಡತಿಯನ್ನು ಕಟ್ಟಿಕೊಂಡ ಅವನು ಒಂದು ವಿಷಯವನ್ನು ಬಿಡದೆ ಮನೆಯಲ್ಲಿ ಹೇಳ್ತಾನೆ. ಗಂಡ ಹೆಂಡತಿಯ ಸುದ್ದಿಯನ್ನು ರಾಜರ ಹತ್ತಿರ ಹೇಳಿ 3 ಲೋಕಕ್ಕೆ ಪ್ರಚಾರ ಆಯಿತು. ಒಂದು ಹೂವಿನ ಗಿಡದ ಸಲುವಾಗಿ ಇಂದ್ರದೇವನ ಜೊತೆ ಯುದ್ಧ ಮಾಡಿದವ ಇವ. ಇವರಿಗೆ ಬುದ್ಧಿ ಇದೆಯೋ? ಇದೆಲ್ಲ ಹೇಳಿ ಏನ್ ಪ್ರಯೋಜನ ಇಲ್ಲ. ನಾನಿದ್ದೇನೆ ಅಂತ ದ್ವಾರಕ್ಕೆ ಇಷ್ಟಾದ್ರೂ ಇದೆ. ಆ ಪಾಂಡವರನ್ನು ತಲೆ ಮೇಲೆ ಕೂರಿಸಿಕೊಂಡು ಮೆರೆದ. ಈಗ ನೋಡಿ ಆ ಗಯನನ್ನು ಅವರೇ ಇಟ್ಟುಕೊಂಡಿದ್ದಾರೆ. ಅವರಿಗೂ ಬುದ್ಧಿ ಇಲ್ಲ. ಹೆಂಡತಿಯನ್ನು ಅಡಬಿಟ್ಟು ಜೂಜಾಡ್ತಾರೆ ಅವರು. ಅವರ ಸಂತಾನಕ್ಕೆ ಪಾಪದ ಹೆಣ್ಣು ಸುಭದ್ರೆಯನ್ನು ಕಳುಹಿದ. ವ್ಯವಹಾರ ಗೊತ್ತಿರುವವರು ಮಾಡುವ ಕೆಲಸ ಇದು. ಸುಭದ್ರಾ ರಾಯಭಾರ ವಿಫಲವಾದ ಮೇಲೆ ಈ ದಾರುಕನಿಗೆ ಕರೆ ಬಂದಿದೆ. ಈಗಲಾದ್ರೂ ಬುದ್ಧಿ ಬಂದಲ್ಲ, ಒಂದು ಅವಕಾಶ ಸಿಗ್ಲಿ. ಈ ದಾರುಕ ಏನು ಎಷ್ಟು ಅಂತ ತೋರಿಸ್ತೇನೆ. ಈಗ ಕೃಷ್ಣ ಇರುವಲ್ಲಿ ಹೋಗ್ತೇನೆ, ಅಲಕ್ಷ್ಯ ಮಾಡಬೇಡಿ, ಸರಿಯಾಗಿ ಬಿಟ್ಟಾಕಿ. ದೇವರಿಗೆ ದೊಡ್ಡ ನಮಸ್ಕಾರ. ಆಗಿಲ್ಲ, ಆಗುವಷ್ಟಿಗೂ ಇಲ್ಲ. ಮಾಡಿದ್ದುಂಡು ಮಹಾರಾಯ. ಆಗ ಕದ್ದು ಮದುವೆ ಮಾಡಿಸಿದೆ, ಈಗ ಕಾಲಿಗೆ ಬಿದ್ದು ಬೇಡಬೇಕು. ಈಚೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರದು. ಕೃಷ್ಣ ಅಪಹಾಸ್ಯ ಮಾಡುತ್ತಿದ್ದೇನೆ ಅಂತ ತಿಳಿಯಬೇಡ. ಈ ಸಮಸ್ಯೆ ಬಂದಾಗ ಒಂದು ಮಾತು ನನಗೆ ಹೇಳಬಾರದೆ. ಒಂದು ರಾಯಭಾರ ಅಂತ ಮಾಡುವುದಿದ್ದಲ್ಲಿ ಹೇಗೆ ಮಾಡುವುದು ಅಂತ ನಿಮಗೆ ತಿಳಿಯದಿದ್ದರೆ ನನ್ನನ್ನು ಕೇಳಬಹುದಿತ್ತಲ್ಲ. ಕೃಷ್ಣ ನಿಜವಾಗಿ ಹೇಳಲು ರಾಜ
ದಾರುಕ, ನಿನ್ನಂತ ಸಮರ್ಥರಿದ್ದರು ಈ ಕಾರ್ಯಕ್ಕೆ ಬೇರೆಯವರನ್ನು ಕಳುಹಿಸಿದ್ದಕ್ಕೆ ಕಾರಣ ನಿನ್ನ ವ್ಯಕ್ತಿತ್ವಕ್ಕೆ ಇದು ಸಣ್ಣ ಕಾರ್ಯ ಆದೀತು ಎಂಬುದು. ಈಗ ನೀನೇ ನಮ್ಮ ಮರ್ಯಾದೆ ಕಾಯಬೇಕು. ನೀನು ಹೊರಟ ಮೇಲೆ ಈ ಕೆಲಸ ಆದ ಹಾಗೆ, ಆ ಬಗ್ಗೆ ನನಗೆ ಅನುಮಾನವಿಲ್ಲ. ದಾರುಕೋ, ಇದೋ ಈ ಪತ್ರವನ್ನು ಹಿಡಿದು ಹೋಗು. ಇದು ಬೇಕಾ? ಬೇಕು. ಇದು ರಾಜಕಾರ್ಯದ ಕ್ರಮಕ್ಕೆ ನೀನು ಬೇಕಾದದ್ದನ್ನು ಮಾತನಾಡಬಹುದು. ಮತ್ತೆ ನೆಂಟರು ಎಂಬ ಕಾರಣದಿಂದ ದಾಕ್ಷಿಣ್ಯದಿಂದ ವ್ಯವಹರಿಸಬೇಕಾಗಿಲ್ಲ. ನಮ್ಮ